ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. 250 ಜನಕ್ಕೆ ಸೈಟ್ ಹಂಚಿದ್ರು. ಆಮೇಲೆ ಶ್ರೀರಾಮ ಸಾಹೇಬರು ಭಾಳ ದಿನದಿಂದ ಬೇಡಿಕೆ ಇತ್ತು. ಆ ಸೈಟ್ ಕೊಡೋದ್ರಿಂದ ಏನು ಉಪಯೋಗ ಆಗಲ್ಲ ಅವ್ರಿಗೆ. ನಾವು ಚನ್ನಪಟ್ಟಣದಲ್ಲಿ ಚುನಾವಣೆ ಟೈಮಲ್ಲಿ 8 ಎಕರೆದಲ್ಲಿ ನಾನು ಡಿ ಕೆ ಶಿವಕುಮಾರ್ ಅವರು ಒಂದು 8 ಎಕರೆದಲ್ಲಿ ಟೋಟಲ್ ಅರ್ಜಿಗಳು 2000 ಚಿಲ್ಲರೆ ಅರ್ಜಿಗಳು ಬಂದಿತ್ತು, ಅಪ್ಲಿಕೇಶನ್ಗಳು ಬಂದಿತ್ತು. ಅದರಲ್ಲಿ ಬರೀ 300 ಜನಕ್ಕೆ ಸೈಟ್ ಕೊಡಬೇಕಂತ ನ್ಯಾಟ್ರಿ ಮಾಡೋದು ಹೋಗಿದ್ವಿ ನಾನು ಡಿ ಕೆ ಶಿವಕುಮಾರ್ ಅವರು, ಆಮೇಲೆ ಯೋಗೇಶ್ ಅವರೆಲ್ಲ ಸೇರಿ ಚನ್ನಪಟ್ಟಣಕ್ಕೆ ಹೋಗಿದ್ವಿ. ಆವಾಗ ನಾನೇ ಆ ಲೊಕೇಶನ್ ನೋಡಿಬಿಟ್ಟು ನಾನಿಲ್ಲ ಸರ್ ಇಲ್ಲಿ ಸೈಟ್ ಕೊಟ್ಟರೆ ಉಪಯೋಗ ಆಗಲ್ಲ, ಬರೀ 300 ಜನಕ್ಕೆ ನಾವು ಸೈಟ್ ಕೊಡೋಕ್ಕಾಗ್ತದೆ. ಮನೆಗಳು ಇದೇ 8 ಎಕರೆದಲ್ಲಿ ಮನೆಗಳು ಕಟ್ಟರೆ ಕನಿಷ್ಠ ನಾವು 1000-1100 ಮನೆಗಳು ಕಟ್ಬೋದು. ಇವ್ರದ್ದೇ ಅಭಿಪ್ರಾಯ ಕೇಳುವಂಥ ಜನಗಳು ಅಭಿಪ್ರಾಯ ಕೇಳ್ತೀವಿ, ನಿಮ್ಗೆ ಸೈಡ್ ಬೇಕಾ ಇಲ್ಲ ಮನೆ ಕಟ್ಕೊಡೋದು ಅಂತ. ಆಮೇಲೆ ಎಲ್ಲರೂ ಸರಿ ಇಲ್ಲ ಸರ್ ಸೈಡ್ ಮನೆ ಕಟ್ಕೊಟ್ರೆ ಒಳ್ಳೆಯದು, ನಮ್ಗೆ 1000 ಜನ ಮನೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಅವತ್ತು ನಿರ್ಧಾರ ಮಾಡಿದ್ವಿ. ಆಗ ಗೊತ್ತಾದಮೇಲೆ ಮೊನ್ನೆ ನಸೀರಾಮ ಸಾಹೇಬರು ನಾವು ಅದೇ ಥರ ಒಂದು ಕೋಲಾರಲ್ಲಿ ನಿಸಾರ್ ನಗರ 1991 ಅದೇ ಈಗಿರ್ತಕ್ಕಂಥದ್ದು ನಿಮ್ಮ ಜಾಗ ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ ಈ ಸಂಗೊಂಡಳ್ಳಿ ಹತ್ರ ಆಟೋ ರಿಕ್ಷಾ ಡ್ರೈವರು ಮತ್ತು ಅದೇ 250 ಬೇಕು ಅವ್ರಿಗೆ 350 ಸೈಟು ಸ್ಟಾರ್ಟ್ ಮಾಡಬೇಕು ಅಂತೇಳಿ ಆಯಿತು. ಬಟ್ ಹಾಗೆ ಅದನ್ನು ಸುಮಾರು ಒಂದು 20 ವರ್ಷಗಳ ಹಾಗೆ ಬಿಟ್ಬಿಟ್ಟು ಈಗ ನೀವು ಬಂದಮೇಲೆ ಅದನ್ನು ಮನೆಗಳು ಕಟ್ಕೊಡ್ಬೇಕಂತ ತೀರ್ಮಾನ ಮಾಡೋಕ್ಕೆ ಅದಕ್ಕಂತ ಒಂದು ಇನ್ಸ್ಪೆಕ್ಷನ್ ಬಂದಿದ್ವಿ ನಾವು. ಅವ್ರಿಗೆ ಸೈಟ್ ಕೊಟ್ಟರೆ ಪಾಪ ಅವ್ರು ಕಟ್ಕೊಡಲ್ಲ. 11 ಎಕರೆ ಜಾಗ ಇದೆ. ಕರೆಕ್ಟಾಗಿ ನಾವು ಮನೆಗಳು ಕಟ್ಟರೆ G+3 ಕಟ್ಟರೆ ಕನಿಷ್ಠ 1200ರಿಂದ 1300 ಮನೆಗಳು ಆಗ್ತದೆ. 1300 ಆಗ್ತದೆ ಎಲ್ಲ ಗೊತ್ತಿದ್ದಕ್ಕೆ. ಈಗ ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಕೊಡ್ತಾರೆ, ರಾಜ್ಯ ಸರ್ಕಾರದಿಂದ 1 ಲಕ್ಷ ಕೊಡ್ತಾರೆ. ಈಗ ಅಡಿಷ್ನಲ್ ಮೊನ್ನೆ ನಮ್ಮ ಸರ್ಕಾರ ಬಂದಾದಮೇಲೆ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇರುವಾಗ 2015, 16, 17, 18 ಸ್ಲಮ್ ಬೋರ್ಡ್ಗೆ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದರು. ಅದ್ರ ಜೊತೆ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಅದರಲ್ಲಿ 47,860 ಒಟ್ಟಾಗಿ 2,30,30,000 ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಯಾಂಕ್ಷನ್ ಮಾಡಿದ್ದು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು 1 ವರ್ಷ 1.5 ವರ್ಷ, ಆಮೇಲೆ BJP ಸರ್ಕಾರ 4 ವರ್ಷ ಇತ್ತು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ. ನಮ್ಮ ಸರ್ಕಾರ ಬಂದಾದಮೇಲೆ ನಾನು ಮಂತ್ರಿಯಾಗಿ ಅವಕಾಶ ಮನೆ ಮುಖ್ಯಮಂತ್ರಿಗಳು ನನಗೆ ಕೊಟ್ಟಾದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಥರ ಹಿಂದಿನ ಸರ್ಕಾರದಲ್ಲೇ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲ್ಲ ಅಂತ ನನ್ನ ಗಮನಕ್ಕೆ ಬಂದಾದಮೇಲೆ ನಾನು 2-3 ರಿವ್ಯೂ ಮೀಟಿಂಗ್ ಮಾಡಿದೆ. ಆವಾಗ ಏನಾಯ್ತಂದರೆ ಇದೇನು ಮನೆಗಳು ಕಟ್ಟಬೇಕಾಗಿದೆ, ಈಗ ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ 1.5 ಲಕ್ಷ ಕೊಡ್ತಾರೆ. ಅದಕ್ಕೆ GST ಹಾಕಿ 1,38,000 ವಾಪಸ್ ತೊಗೊಳ್ತಾರೆ. 1.5 ಲಕ್ಷ ನಮಗೆ ವ್ಯವಸ್ಥೆ ಕೊಡ್ತಾರೆ. ಅದಕ್ಕೆ ಮನೆಗಳು ಬಡವ್ರ ಮನೆ ಕಟ್ಟಕ್ಕೆ 18% GST ಹಾಕ್ತಾರೆ. ಹಂಗಾಗಿ 1,38,000 ರೂಪಾಯಿ ವಾಪಸ್ ತೊಗೊಳ್ತಾರೆ. ಆ ಕಾರಣಕ್ಕೆ 7.5 ಲಕ್ಷ ಕಾಸ್ಟ್ ಆಗಿದ್ದು. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತಾಯಿತ್ತು, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ಗೆ SC ST ಇದ್ದರೆ 2 ಲಕ್ಷ, ಅವರೇಜ್ ತೊಗೊಂಡ್ರೆ 1.5 ಲಕ್ಷ. ಅಂದರೆ 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕಟ್ಟಕ್ಕೆ ಸಾಧ್ಯ ಆಗ್ತಲ್ಲ. ಟೋಟಲ್ 8 ವರ್ಷದಲ್ಲಿ ಬೆನಿಫಿಷರಿ ಪೇಮೆಂಟ್ ನಮ್ಗೆ ಬರಬೇಕಾಗಿತ್ತು ಸ್ಲಮ್ ಬೋರ್ಡ್ ಅಂತ ಹೇಳ್ತಾರೆ 7,400 ಕೋಟಿ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮ್ದು 2,100 ಕೋಟಿ. ಅಂದರೆ ಒಟ್ಟಾಗಿ 9,000 ಕೋಟಿದಲ್ಲಿ ಒಟ್ಟು ಟೋಟಲ್ ಬಂದಿರೋದೇ 410 ಕೋಟಿ ಬಂದಿದೆ. ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000 ಕೊಟ್ಟವ್ರೆ. ಪಾಪ ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಎಲ್ಲ ಬೀದಿಯಲ್ಲಿದ್ದರು. ನನ್ನ ಗಮನಕ್ಕೆ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗೆ ಹೆಂಗೆ ಹೋಗಪ್ಪ ಹೇಳಿದ್ದು, ಇದಕ್ಕಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಈ 5 ಗ್ಯಾರಂಟಿಗೂ ಕನಿಷ್ಠ 55ರಿಂದ 60,000 ಕೋಟಿ 5 ಗ್ಯಾರಂಟಿ ಆಗ್ತದೆ. ಆ ಮಧ್ಯದಲ್ಲಿ ಇದು 9,000 ಕೋಟಿ ಮನೆ ಮುಖ್ಯಮಂತ್ರಿಗಳು ಹೆಂಗೆ ಕೇಳೋದು ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ನಾನು ಸರ್ ಈ ಥರ ಹಿಂದಿನ ಸರ್ಕಾರಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದು, ಅದಾದಮೇಲೆ ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಜನ ಬೀದಿಯಲ್ಲಿದ್ದಾರಂತ. ಮನೆ ಮುಖ್ಯಮಂತ್ರಿನೇ 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಹಾಕೋಣ, ಈ ಬಡವ್ರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ತೊಂದರೆ ಆಗಲಿ ಎಷ್ಟನ ಕಷ್ಟ ಆಗಲಿ ಈ ದುಡ್ಡು ನಾನು ಕೊಡ್ತೀನಿ. 2026 ಏಪ್ರಿಲ್ ಒಳಗೆ ಈ ಮನೆಗಳು ಕಂಪ್ಲೀಟ್ ಮಾಡಿಕೊಡ್ಬೇಕಂತ 2024 ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 2024 ಜನವರಿಯಲ್ಲಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿ ಫೆಬ್ರವರಿಗೆ ನಮ್ಮ 500 ಕೋಟಿ ಸ್ಲಮ್ ಬೋರ್ಡ್ ಬಿಡುಗಡೆ ಮಾಡಿದ್ದಕ್ಕೆ ನಾವು 36,789 ಮನೆಗಳು ಕೊಟ್ಟು ಅದೆಲ್ಲ ಗೊತ್ತಿರೋದೇ ವಿಚಾರ. ಅದಾದಮೇಲೆ ಹೋದ ತಿಂಗಳಲ್ಲೇ 25ನೇ ತಾರೀಕಿಗೆ ಹುಬ್ಳಿದಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ 42,355 ಮನೆ ಕೊಡಬೇಕಂತ 45 ಮನೆ ಕೊಡಬೇಕಂತ ತೀರ್ಮಾನ ಮಾಡಿದ್ವಿ. ನಮ್ಮ ಸಾಧನಾ ಸಮಾವೇಶ 2 ವರ್ಷದ ಸರ್ಕಾರದ್ದು
ಸಾಧನಾ ಸಮಾವೇಶ ಕಾರ್ಯಕ್ರಮ ಮಾಡಬೇಕಂತ ಹೊಸಪೇಟೆದ ಮಾಡಬೇಕಂತ ತೀರ್ಮಾನ ಮಾಡಿದ ಕಾರಣಕ್ಕೆ ಆ ಕಾರ್ಯಕ್ರಮ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಬರೋ ತಿಂಗಳಲ್ಲಿ ಆ ಕಾರ್ಯಕ್ರಮವನ್ನು ಮಾಡಿ 42,253 ಮನೆಗಳು ಕೊಡ್ತೀವಿ. ಅದೇ ಸ್ಕೀಮಲ್ಲಿ ಇಲ್ಲಿ ಕೋಲಾರಲ್ಲೂ ಮನೆ ಕಟ್ಕೊಡೋ ಬರೀ ಬೆನಿಫಿಷರಿ ಒಂದು 2 ರಿಂದ 2.5 ಲಕ್ಷ ಕೊಟ್ಟರೆ ಸಾಕು, ಅವ್ರು ಒಂದು ಮನೆ ಆಗ್ಬಿಡ್ತಾರೆ, ಸ್ವಂತ ಮನೆ. ಸ್ವಂತ ಆ ಮನೆಗಳು ಹೆಂಗೆ ಬರ್ತಾ ಇದೆ ನಮ್ಗೆ ಗೊತ್ತಿರೋದು ವಿಚಾರ. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ಕೋಲಾರ ಕೇಂದ್ರ ಸರ್ಕಾರದಿಂದ ಬರೋ ಯೋಜನೆಗಳು ಬಿಟ್ಟರೆ ರಾಜ್ಯ ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಬಿಜೆಪಿಯವ್ರು ನಾನು ಭಾಳ ಸತಿ ಬಿಜೆಪಿಯವ್ರಿಗೆ ಸವಾಲು ಹಾಕಿದ್ದೀನಿ, ಇವತ್ತು ಕೋಲಾರಲ್ಲೂ ಸವಾಲು ಆಗ್ತಾ ಇದ್ದೀನಿ. ಬಿಜೆಪಿ ಕಾಲದಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ, ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ ಒಂದು ಮನೆ ಅವ್ರು ಏನಾರ ಕೊಟ್ಟಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ರಾಜಕೀಯದಿಂದ ನಿವೃತ್ತಿ. ನಾನು ಓಪನ್ ಸವಾಲ್ ಬಿಜೆಪಿಯವ್ರಿಗೆ, ಒಂದು ಮನೆ ಏನಾರ ಸ್ಲಮ್ ಬೋರ್ಡಲ್ಲಿ ಇರಲಿ, ರಾಜೀವ್ ಗಾಂಧಿ HP ಸ್ಕೀಮಲ್ಲಿ ಒಂದು ಮನೆ ಏನಾರು ಕೊಟ್ಟಿದ್ರೆ, ಇದಕ್ಕಂದ್ರೆ ನಾವು ಚುನಾವಣೆ ಟೈಮಲ್ಲಿ ಘೋಷಣೆ ಮಾಡಿರಲಿಲ್ಲ, 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ. ಅದಕ್ಕೇನಂದ್ರು ಬಿಜೆಪಿಯವರು ಈ ಬರೀ ಚುನಾವಣೆ ಭಾಷಣ ಮಾಡಿದ್ದಾರೆ, ಆ ಗ್ಯಾರಂಟಿಗಳು ಲಾಗು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಆ ಗ್ಯಾರಂಟಿಗಳು ಲಾಗು ಮಾಡಬೇಕಾದ್ರೆ 55 ರಿಂದ 60 ಸಾವಿರ ಕೋಟಿ ಆಗ್ತದೆ. ನಮ್ಮ ಸರ್ಕಾರ ಬಂದು ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿದೆ. ಇದು ನಾವು ಘೋಷಣೆ ಮಾಡಿರಲಿಲ್ಲ, ಯಾವುದೋ ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ. ಬಡೇ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸುಲಭದು ಮಾತಿಲ್ಲ. ಅವ್ರದ್ದೇ ಸರ್ಕಾರಕ್ಕಿಲ್ಲ. ಬಿಜೆಪಿ 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ಆಲ್ರೆಡಿ 36,000 ಮನೆ ಕೊಟ್ಟಿದ್ದೀವಿ ತಾನೆ ನಾವು, ಇನ್ನು 42,000 ರೆಡಿ ಇದೆ. ಹೋದ ತಿಂಗಳೆಲ್ಲ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ, ಬರೋ ತಿಂಗಳಲ್ಲಿ ಕೊಡ್ತಾ ಇದ್ದೀವಿ. ಕೋಲಾರದಲ್ಲಿ 5,000 ಜನ ಅಪ್ಲಿಕೇಶನ್ ಹಾಕಿ 20 ವರ್ಷದಿಂದ ಕಾಯ್ತಾ ಇದ್ದಾರೆ. ಈಗ ಏನಾಗಿದೆ ಬಾಸು, ಅದೇ ಹೇಳ್ತಾ ಇರೋದು. ಭಾಳ ಕಡೆ ನಾನು ಹೇಳ್ತಾ ಇಲ್ಲ, ಟೋಟಲ್ ಒಟ್ಟಾಗಿ 2,30,000 ಮನೆಗಳು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಆಗಿ ಒಂದೇ ತಿಂಗಳಲ್ಲಿ ಈ 5 ಗ್ಯಾರಂಟಿಯನ್ನು ಲಾಗು ಮಾಡೋದು ತಮಗೆಲ್ಲ ಗೊತ್ತಿದೆ. ಇದು ನಾವು ಘೋಷಣೆ ಮಾಡಿರಲಿಲ್ಲ, ಯಾವುದೋ ಮನೆಗಳು ಕೊಡ್ತೀವಿ ಅಂತ ಯಾವತ್ತೂ ಘೋಷಣೆ ಮಾಡಿರಲಿಲ್ಲ. ನಾವು ಚುನಾವಣೆ ಟೈಮಲ್ಲಿ ಈ ಬಡವರಿಗೆ ಮನೆಗಳು ಕಟ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಘೋಷಣೆ ಮಾಡಿರ. ಬಡೇ ಬಡವ್ರ ಬಗ್ಗೆ ಕಾಲೇಜಿದ್ದ ಕಾರಣಕ್ಕೆ ಈ ಗ್ಯಾರಂಟಿದಲ್ಲೂ ಈ ಮನೆಗಳು ಕೊಡೋದು ಅದು ಸುಲಭದು ಮಾತಿಲ್ಲ. ಅವ್ರದ್ದೇ ಸರ್ಕಾರಕ್ಕಿಲ್ಲ. ಬಿಜೆಪಿ 4 ವರ್ಷ ಸರ್ಕಾರ ಇತ್ತು. ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಕುಮಾರಸ್ವಾಮಿ ಅವರು 1 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಅವ್ರು ಕೊಡ್ಬೋದಾಗಿತ್ತಾನೆ. ಈಗ ಆಲ್ರೆಡಿ 36,000 ಮನೆ ಕೊಟ್ಟಿದ್ದೀವಿ ತಾನೆ ನಾವು, ಇನ್ನು 42,000 ರೆಡಿ ಇದೆ. ಹೋದ ತಿಂಗಳೆಲ್ಲ ಕೊಡಬೇಕಾಗಿತ್ತು. ಈ ಕಾರಣಕ್ಕೆ ಸದನ ಸಮಾವೇಶ ಮಾಡಿದ ಕಾರಣಕ್ಕೆ ನಾವು ಕೊಟ್ಟಿಲ್ಲ, ಬರೋ ತಿಂಗಳಲ್ಲಿ ಕೊಡ್ತಾ ಇದ್ದೀವಿ. ಕೋಲಾರದಲ್ಲಿ 5,000 ಜನ ಅಪ್ಲಿಕೇಶನ್ ಹಾಕಿ 20 ವರ್ಷದಿಂದ ಕಾಯ್ತಾ ಇದ್ದಾರೆ. ಈಗ ಏನಾಗಿದೆ ಬಾಸು, ಅದೇ ಹೇಳ್ತಾ ಇರೋದು. ಭಾಳ ಕಡೆ ನಾನು ಹೇಳ್ತಾ ಇಲ್ಲ, ಟೋಟಲ್ ಒಟ್ಟಾಗಿ 2,30,000 ಮನೆಗಳು ಇಡೀ ರಾಜ್ಯ ನಾನು ಹೇಳ್ತಾ ಇರೋದು. ಬೆನಿಫಿಷಿಯರಿ ಪೇಮೆಂಟ್ ಕೊಟ್ಟಿಲ್ಲ ಕಾರಣಕ್ಕೆ ಮನೆಗಳು ಪೆಂಡಿಂಗ್ ಇತ್ತು. ಆ ಕಾರಣಕ್ಕೆ ಮನೆ ಮುಖ್ಯಮಂತ್ರಿಗಳು ನಾನೇ ಸರ್ಕಾರ ವತಿಯಿಂದ ಕಟ್ತೀನಿ, ಮನೆಗಳು ಕಂಪ್ಲೀಟ್ ಮಾಡೋಂತ ಕೊಟ್ಟಿದ್ದಾರೆ. ಈ ಮನೆಗಳು ಹಂತ ಹಂತ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡ್ತಾರೆ. ಫಸ್ಟ್ ಸ್ಟೇಜ್ ಅಲ್ಲಿ 36,000 ಮನೆ ಕೊಟ್ಟಿಲ್ಲ. ಹಳೆ ಅಂಕಿಅಂಶ ಆಯಿತು. ಹೊಸದಾಗಿ ಏನಾದ್ರು ಕೋಲಾರ ಜಿಲ್ಲೆಗೆ ನಮ್ಮ ಜಿಲ್ಲೆಗೆ ಬಂದಿದ್ರೆ ಅದಕ್ಕೆ ಅಲ್ಲಿ ಆ ಮನೆಗಳು ಕಟ್ಟ ಭಾಳ ವರ್ಷ ಹಿಂದೆ ಸೈಟ್ಗಳು ಕೊಟ್ಟಿದ್ದು. ಅದು ಆ ಮನೆಗಳನ್ನೇ ಕಟ್ಟಬೇಕಂತ. ಹೇಗೆಂದರೆ 1,200 1,300 ಮನೆ ಆಗ್ತದೆ. ಆ ಕಟ್ಕೊಡುವಂಥ ಹಿನ್ನೆಲೆಯಲ್ಲಿ ಅದಕ್ಕಂತ ನಾನು ಬಂದಿದ್ದೆ. ಸರ್ಕಾರದ ದುಡ್ಡೇ ಇಲ್ಲ, ಮನೆ ಕಟ್ಕೊಡ್ತೀರಾ ಅಂತ ಪ್ರಶ್ನೆ ಯಾರು ಸರ್ಕಾರದಲ್ಲಿ ಅನುದಾನನೇ ಇಲ್ಲ. ಈಗ ಕೊಟ್ಟಿದ್ದಿಲ್ಲ. 36,000 ಮನೆ ಯಾರು ಕೊಟ್ಟಿರೋದು? ಬಿಜೆಪಿಯವ್ರು ಕೊಟ್ರ? ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ರ? ಅದೇ ಹೇಳ್ದಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಅಂತ 1.5 ಲಕ್ಷ ನಂಬಿಕೆ ವ್ಯವಸ್ಥೆ ಕೊಡ್ತಾರೆ. 18% GST ಹಾಕಿ ಹಿಂದೆ ವಾಪಸ್ 1,32,000 ವಾಪಸ್ ತಗೊಂಡ್ರೆ. ಆ ಕೆಲಸ ನಾವು ಮಾಡೋದು ಓನ್ಲಿ ಪ್ರಚಾರ ಇಲ್ಲ. ನಾನು ಏನಂತೆ ಅದಕ್ಕಿಂತ ಮುಂಚೆ ಈ 5 ಗ್ಯಾರಂಟಿ ಜೊತೆ ನಾವು ಇದು ಘೋಷಣೆ ಮಾಡಿದ್ವಿ. ಚುನಾವಣೆ ಟೈಮಲ್ಲಿ ನಾವು ಮನೆಗಳು ಬಡವ್ರು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ವಿ. ಅಂದರೆ ಬಡವ್ರ ಬಗ್ಗೆ ಕಾಳಜಿ ಇದೆ ಅಂತ ಇತಿಹಾಸ ತೆಗೀರಿ ನೀವು. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ. ಯಾವಾಗ ಚುನಾವಣೆ ಬರ್ತದೆ ಜನಗಳು ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆ ಹೇಳ್ತೀವಿ. ನಾವು ಇಂಥ ಮಾಡಿದ್ದೀವಿ, ಮುಂದೆ ನಮ್ಮ ಸರ್ಕಾರ ಬಂದ್ರೆ ಹಿಂಗೆ ಮಾಡ್ತೀವಿ. BJPಯಲ್ಲಿ ಒಂದು ಸಾಧನೆ ಯಾವತ್ತನ ಹೇಳಿದಾರ? ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ ಹಿಂದೂನೂ ಬೇಕಾಗಿಲ್ಲ, ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಅಧಿಕಾರ. ಅವ್ರಿಗೂ ಸಿಕ್ಕಿತ್ತಾನೆ ಅವಕಾಶ. 4 ವರ್ಷ ಇದ್ರಿಲ್ಲ. ಬಡವ್ರ ಬಗ್ಗೆ ಬರೀ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯಗೆ ಮಾತ್ರ ಕಾಳಜಿ ಇರೋದ? ಟಾಸ್ಕ್ ಫೋರ್ಸ್ ರಚನೆ ಮಾಡಿಯಾರಲ್ಲ, ಅದನ್ನ ಅವರು ಬರೀ ಇವರಿಗೆ ಮಾತ್ರ ಮುಸ್ಲಿಮರಿಗೆ ಮಾಡ್ಕೊಂಡಿರೋದು ಅಂತ ಹೇಳ್ತಾರೆ. ಯಾವ್ದು ಟಾಸ್ಕ್ ಫೋರ್ಸ್? ಈಗ ಅದಕ್ಕಿಂತ ಮುಂಚೆ ಹೇಳಿಲ್ಲ ಸರ್ ನಾನು. BJPಗೆ ಹಿಂದೂ ಮುಸಲ್ಮಾನ್ ಬಿಟ್ಟು ಬೇರೆ ಇದೆ.
ಹಿಂದೂ ಮುಸಲ್ಮಾನ್ ಬಿಟ್ಟು ಇಂಥದ್ದು ಮಾಡಿದ್ದೀವಿ ಅಂತ ಹೇಳಲಿ ಅವರು. ಅಲ್ಲ ಸರ್, ಕರಾವಳಿಯಲ್ಲಿ ನಾವು transport ಗಂಟ ಮಾಡಿದ್ರು. ಘೋಷವಾಗಿ ಹೇಳ್ತೀವಿ, ನಮ್ಮ ಸರ್ಕಾರ ಇತ್ತು, ಸಿದ್ದರಾಮಯ್ಯ 2013 ಹಿಡ್ಕೊಂಡು 2018ವರೆಗೂ ಮುಖ್ಯಮಂತ್ರಿ ಆಗಿದ್ದು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ. ಇನ್ನು 2023ರಿಂದ 2028ವರೆಗೂ ನಾವೇನು ಮಾಡ್ತೀವಿ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ ಕೇಳ್ತೀವಿ. ಸರ್, ಇದು ಪೂರಕವಾಗಿ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ, ಬರೋ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಏನು ಮಾಡಿಲ್ಲ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಯಾವಾಗ ಇರಲಿಲ್ಲ, ನಾನು ಅದೇ ಪಕ್ಷದಲ್ಲಿದ್ದವನು. ಕುಮಾರಸ್ವಾಮಿ ಯಾವಾಗಿಲ್ಲ, ಪ್ರತಿ ಚುನಾವಣೆ ನಾವೇ ಸಾಧ್ಯ ಅನ್ನೋದು. 50 ಸಿದ್ದರಾಮಯ್ಯ ಅವರು ಇರುವಾಗ ಜನತಾದಳ ಪಕ್ಷದಲ್ಲಿ ಎಷ್ಟಿತ್ತೇಳಿ 2004 59 ಸೀಟ್ MLAಗಳು ಇದ್ದರು. ಆಮೇಲೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು, ಭಾಳ ಪಾಪ್ಯುಲರ್ ಆದರು ಕುಮಾರಸ್ವಾಮಿ ಅವರು. ನಾನು ಆ ಪಕ್ಷದಲ್ಲಿ ಇದ್ದಿದ್ದು, ಅವರು ಅವಾಗ MLA ಆಗಿದ್ದರು, ಭಾಳ ಪಾಪ್ಯುಲರ್ ಆಗಿದ್ದರು. ಬೇಜಾರು ಮಾಡ್ಕೊಂಬೇಡಿ, ಅವ್ರು ಹೇಳ್ತಾರೆ ಭಾಳ ಪಾಪ್ಯುಲರ್ ಆಗಿದ್ದರು. ನಾನು ಆ ಪಕ್ಷದಲ್ಲಿದ್ದೆ. 2007ರಿಂದ 8ವರೆಗೂ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಹಾಳಾದರೆ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು. ಏನಾಯಿತು, 28ಕ್ಕೆ ಬಂದರು. ಅದು ಇದುವರೆಗೂ ಕುಮಾರಸ್ವಾಮಿ ರೀಚ್ ಮಾಡೋಕ್ಕಾಗಲಿಲ್ಲ. ಸಿದ್ದರಾಮಯ್ಯ ಜನತಾದಳಲ್ಲಿರುವಾಗ ಏನು 59 ಸೀಟ್ ಬಂದಿತ್ತು, ಆ ಕುಮಾರಸ್ವಾಮಿ ಅದಕ್ಕೆ ರೀಚ್ ಮಾಡಿಲ್ಲಲ್ಲ. 59ಕ್ಕೆ ಬಂತು, 40ಕ್ಕೆ ಬಂದರು, ಈಗ ಎಷ್ಟಿದೆ, 19ಕ್ಕೆ ಬಂದಿದೆ. ಅಂದರೆ ನೆಕ್ಸ್ಟ್ ಅದಿನೇ ಆಗೋದು. ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತ ಈಗ ನಮ್ಮ ಸ್ನೇಹಿತರು ಅದೇ ಪಕ್ಷದಲ್ಲಿರೋದು, ಆ ಪ್ರಶ್ನೆನ ಇವ್ರನ್ನ ಕುಣಿಸ್ಕೊಂಡು ಕೇಳಬೇಡಿ, ಅವರೇ ಸಪ್ರೇಟ್ ಆಗಿ ಸರ್, ಇನ್ನೊಂದು ಹೇಳಿದ್ದಾರೆ 2028ಕ್ಕೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ, ದಲಿತ CM ಆಗ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸರ್, ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನೆಕ್ಸ್ಟ್ ಅಂತೂ 100 ಇವತ್ತು ಬರ್ತಿಕೊಡಿ. ನಾನು ಹೋದ ಚುನಾವಣೆಯಲ್ಲಿ ಏನಾದಿದೆ, 23 ಚುನಾವಣೆ ಏನು ಹೇಳಿದೆ ನಾನು, ನಾವು 130 ಮೇಲೆ ಬರ್ತೀವಿ ಅಂತ ಹೇಳಿ. ಕರೆಕ್ಟ್ ತಾನೆ? 130, ಈಗ 140 ನಾವು 136 ಬಂತು. ಈಗ 3 ಬೈ ಎಲೆಕ್ಷನ್ ಜನ ಎಲ್ಲಿ ಗೆಲ್ಸು 3 ಸೀಟ್ BJP ಗೆಲ್ಬೇಕಾಗಿತ್ತಾನೆ. ನಾವು ಒಳ್ಳೆ ಸರ್ಕಾರ ಕೊಟ್ಟಿದ್ದು ಕಾಣಕ್ತಾನೆ. ಆಮೇಲೆ ಹೊಸಪೇಟೆದಲ್ಲಿ ನೋಡಿರ್ಬೋದು ಜನಸಾಗರ. ನಾನು ಅಲ್ಲೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ವಿಜಯನಗರಗೂ ನಾನೇ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಬಳ್ಳಾರಿಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿ. ನಾನು ನಿರೀಕ್ಷೆ ಇಟ್ಟಿರಲಿಲ್ಲ. ನಾನು ಏನಿದ್ರು 1.5 2 ಲಕ್ಷ ಜನ ಬರೋದು, ವಾಲಂಟ್ರಿ ಜನ ಬಂದರು. ಒಳ್ಳೆ ಸರ್ಕಾರ ಕೊಟ್ಟಿದ್ದಕ್ಕೆ ಕಾಣಕ್ತಾನೆ ಜನ ಬರೋದು. ಸುಮ್ಮ ಬಂದ್ಬಿಡ್ತಾರೆ ಜನ, ಅದು ಮಳೆಯಲ್ಲಿ. ಅಂಥ ಮಳೆಯಲ್ಲಿ ಜನ ಬರಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಒಳ್ಳೆ ಸರ್ಕಾರ ಕೊಟ್ಟಿದೆ ಅಂತ ಇವತ್ತು ಜನ ಬರ್ತಾರದು. ಯಾರೇನಾಗಲಿ ಇವತ್ತು ನನ್ನ ಮಾತು ಬರ್ದಿಕೊಳ್ಳಿ. ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಇವತ್ತೇನು 140 ಇದ್ದೀವಿ, 150 ಬಂದರೂ ಆಶ್ಚರ್ಯ ಇಲ್ಲ. ಸರ್, ಕುಮಾರಸ್ವಾಮಿ ಅವರು ಹೇಳ್ತಾರೆ, ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಅದು ನಾನೇ ಕೊಡ್ತಾ ಇದ್ದೆ, ಜನಗಳ ಮೇಲೆ 5,000 ಟ್ಯಾಕ್ಸ್ ಹಾಕ್ಬಿಟ್ಟು ಕೊಡೋಕೆ ಇವರೇ ಬೇಕಾ? ಯಾರು ಕುಮಾರಸ್ವಾಮಿ ಅವರು ಕೊಡಬೇಕಾಗಿತ್ತು. ಅವ್ರ ಸರ್ಕಾರ ಇತ್ತಿಲ್ಲ, 2 ಬಾರಿ ಅವಕಾಶ ಸಿಕ್ಕಿತ್ತಿಲ್ಲ. ಏನು ಮಾಡಿದ್ರು ಅವರು? ಇದು ಕೂಡ 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಅವ್ರಿಗೂ. ಈಗ 2 ಬಾರಿ ಅವಕಾಶ ಸಿಕ್ಕಿತ್ತಾನೆ ಸರ್ ಅವ್ರಿಗೂ. ಅವಾಗ ಯೋಚನೆ ಮಾಡಬೇಕಾಗಿತ್ತು. ಅದಕ್ಕೂ ಒಂದು ಕ್ವಶ್ಚನ್ ಮಾರ್ಕ್. ಆ ಥರ ಟ್ಯಾಕ್ಸ್ ಹಾಕಿ ನಾನು 5,000 ಕೊಡ್ತಾ ಇದ್ದೆ ಅಂತ ಹೇಳೋರೆ. ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಅಲ್ಲ, ನೀವು ಫ್ರೀ ಹ್ಯಾಂಡ್ ಬಿಟ್ಟಿಲ್ಲ ಅಂತ ಅವ್ರು ಯಾರಿಗೆ? ಕಾಂಗ್ರೆಸ್ ಅವ್ರು ನನಗೆ ಏನು ಫ್ರೀ ಕುತ್ತ ಮೇಲೆ ಕೂತಿದ್ರು ಅವರು. ಅಲ್ಲ, ಕಣ್ಣಲ್ಲೆಲ್ಲ ನೀರು ಹಾಕೊಂಡ್ರಲ್ಲ ಸರ್ ಯಾರು? ಕಾಂಗ್ರೆಸ್ ಅವ್ರು ನಮಗೆ ಅಧಿಕಾರ ಮಾಡಕ್ಕೆ ಬಿಟ್ಟಿಲ್ಲ. ಏನಕ್ಕೆ ಅವ್ರು ನಡ್ಸೋಕ್ಕಾಗಲಿಲ್ಲ. ಈಗ ಏನಾಗಿತ್ತು, ಕುಮಾರಸ್ವಾಮಿಗೆ ಅವ್ರು 2007ರಲ್ಲಿ ಜನನೂ ನಿರೀಕ್ಷೆ ಇಟ್ಟಿದ್ರು. ಭಾಳ ಜನ ನಿರೀಕ್ಷೆ ಇಟ್ಟಿದ್ದು, ಈ ರಾಜ್ಯ ಜನ ನಿರೀಕ್ಷೆ ಇಟ್ಟಿದ್ರು. ಕುಮಾರಸ್ವಾಮಿ ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ ಜನ ನಿರೀಕ್ಷೆ ಇಟ್ಟಿದ್ರು. ಏನಕ್ಕೆ 2007 ಅದಕ್ಕಿಂತ ಮುಂಚೆ ಹೇಳಿದ್ದಾರೆ ನಾವು. 2007ರಿಂದ ಹಿಡ್ಕೊಂಡು 2008ವರೆಗೂ ಒಳ್ಳೆ ಸರ್ಕಾರ ಕೊಟ್ಟರು, ಒಳ್ಳೆ ಮುಖ್ಯಮಂತ್ರಿ ಆಗಿ ಹೆಸರು ತೊಗೊಂಡ್ರು, ಒಳ್ಳೆ ಒಂದು ಪಾಪ್ಯುಲರ್ ಆದರು. ಜನ ನಿರೀಕ್ಷೆ ಇಟ್ಟಿದ್ರು ಕುಮಾರಸ್ವಾಮಿ ಅವರು ಇನ್ನೊಂದು ಬಾರಿ ಮುಖ್ಯಮಂತ್ರಿ ಆಗಬೇಕಂತ. ಮೊನ್ನೆ 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿ ವೆಸ್ಟರ್ನ್ ಹೋಟೆಲಲ್ಲಿ ಬಿಟ್ಟು ಎಲ್ಲ ಪ್ರೂವ್ ಮಾಡಿ ಜನ ನಿರೀಕ್ಷೆ ಇಟ್ಕೊಂಡಿದ್ರು. ಯಾಕೆ ಸರ್ ಹೋಟ್ಲಲ್ಲಿ ಆಗಿರ್ತಾ ಇದೆ? ಅವ್ರಿಗೆ ಕೇಳಿ, ನಂಗೆ ಕೇಳಿದ್ರೆ ನಾನಿದ್ನ ಜೊತೆಯಲ್ಲಿ. ವಿಧಾನಸೌಧ ಅವಾಗ ಹೋಟ್ಲಲ್ಲಿ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ ನಾನು ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದೆ. ನಾನು ಕಾಂಗ್ರೆಸ್ ಪಕ್ಷದಲ್ಲೂ ನಾನು ಕನಸಲ್ಲಿ ಯೋಚನೆ ಮಾಡಿಲ್ಲ. 2017ರಲ್ಲಿ ನಾನು ಬಂದಿದ್ದು, 2017ರಲ್ಲಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದು. 2018 ಮಾಡಿಬಿಟ್ಟು ಹೋಮ್ ಮಿನಿಸ್ಟರ್ ಮಾಡ್ತೀನಿ ಅಂತ ಹೇಳ್ಕೊಂಡು ಬಂದಿದ್ರು. ಹೌದು ತಾನೆ? ನಾನು ಅವಾಗ ಅವ್ರು ಮುಖ್ಯಮಂತ್ರಿ ಆಗುವಾಗ ನಾನು MLA ಆಗಿರಲಿಲ್ಲ. ಆಮೇಲೆ 6 ತಿಂಗಳು ಬಿಟ್ಟು MLA ಆದೆ. ನಿಮಗೂ ಆಸೆ ಇದೆಯಾ ಸರ್? ಕೇಳಿ 6 ತಿಂಗಳು ಬಿಟ್ಟು MLA ಆದೆ ನಾನು. ಬೈ ಎಲೆಕ್ಷನ್ ಬಂದು, ಬೈ ಎಲೆಕ್ಷನ್ ಗೆದ್ದೆ. ಮೊದಲೇ ಎಲೆಕ್ಷನ್ ಕಂಪ್ಲೀಟ್ ಮಾಡಕ್ಕೆ ಕೊಡಪ್ಪ. 2004ರಲ್ಲಿ ನಾನು ಸೋತೆ, ಮೊದಲೇ ಚುನಾವಣೆಯಲ್ಲಿ ಸೋತೆ. 2005ರಲ್ಲಿ ಬೈ ಎಲೆಕ್ಷನ್ ಬಂತು, ಬೈ ಎಲೆಕ್ಷನ್ಗೆ ಗೆದ್ದಾದ್ಮೇಲೆ ಕುಮಾರಸ್ವಾಮಿ ಅವರು ನನಗೆ ಮಂತ್ರಿ ಮಾಡೋದಿಲ್ಲ ಅಂತಲ್ಲ. ಏನು ಖಾತೆ ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ಏನು ಖಾತೆ, ಎಷ್ಟು ಅಭಿಮಾನ ಪ್ರೀತಿ ಕೊಂಡವ್ರು ನೋಡಿ. ಅವರು ಏನು ಕೊಟ್ಟಿದ್ರು? ಬರೇ ವಫ್ ಖಾತೆ ಕೊಟ್ಟಿದ್ರು. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಾನು ಮಂತ್ರಿ ಆಗ್ತೀನಿ ಅಂತ ನಿರೀಕ್ಷೆ ಇಟ್ಟಿರಲಿಲ್ಲ. 2018ರಲ್ಲಿ MLA ಆದೆ. ನಾನು ನಿರೀಕ್ಷೆನೂ ಇಟ್ಟಿಲ್ಲ, ಯಾರಿಗೂ ಕೇಳೋಕೆ ಹೋಗಿಲ್ಲ. ಏನಕ್ಕೆ ನಾನು ಹೊಸದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು.
ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ನನಗಿಂತ ಸೀನಿಯರ್ ಇದ್ದರು. ರೋಷನ್ ಬೇಗ್ ಅವರು 7 ಬಾರಿ MLA ಆಗಿದ್ರು. ಪಾಪ ತನ್ವೀರ್ ಸೇಠ್ ಅವರು 5 ಬಾರಿ MLA ಇದ್ದರು. ಹಾರಿಸ್ ಅವರು 3 ಬಾರಿ MLA. ಅವ್ರನ್ನ ಇಟ್ಕೊಂಡು ನನಗೆ ಹೆಂಗೆ ಮಾಡ್ತಾರಂತ ಕಾಂಗ್ರೆಸ್ ಪಕ್ಷ ನನ್ನ ಗುರುತಿಸಿ ಮಂತ್ರಿ ಮಾಡಿ 4 ಖಾತೆ ಕೊಟ್ಟಿದ್ರು. ಅವಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಕನ್ಸ್ಯೂಮರ್ ಅಫೇರ್ಸ್, ವಕ್ಫ್, ಹಜ್, ಮೈನಾರಿಟಿ. ಏನು ಕುಮಾರಸ್ವಾಮಿ ಅವರು ಕೊಟ್ಟಿಲ್ಲ? ಈಗ ತಿರ್ಗಾ ಈ ಬಾರಿ ನಾನು ನಿರೀಕ್ಷೆ ಇಟ್ಟಿಲ್ಲ. ಈ ಬಾರಿನೂ 3 ಖಾತೆ ಕೊಟ್ಟವ್ರು ಕಾಂಗ್ರೆಸ್ ಪಕ್ಷ. ಇದಕ್ಕೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿ ಸರ್ ಪ್ರತಿ ಬಾರಿ ಸಿಎಂ ಬದಲಾವಣೆ ವಿಚಾರ ಬಂದಾಗ ದಲಿತ ಸಿಎಂ ಆಗ್ಬೇಕು ಅಂದ್ಬಿಟ್ಟು ಯಾರು ಪ್ರತಿ ಬಾರಿ ಸಿಎಂ ಬದಲಾವಣೆ ವಿಚಾರ ಬಂದಾಗ ದಲಿತ ಸಿಎಂ ಅಂತ ಹೇಳ್ಬಿಟ್ಟು ಒಂದು ಇಬ್ಬರು ವಾಯ್ಸ್ ಬರುತ್ತೆ. ಯಾಕೆ ಸರ್? ಯಾವ್ದು ಹೇಳಿದ ಅರ್ಥ ಆಗಲಿಲ್ಲ ಸರ್. ಈಗ 2 ವರ್ಷ ಆಯಿತು ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಈಗ ಶುರು ಯಾರು ಹೇಳಿದ್ರು? ನಿಮ್ಗೆ ಹೈಕಮಾಂಡ್ ಸರ್ ಹೇಳಿದ್ದಾರೆ. ನಮ್ಗೆ ಬರ್ತಾರಂತ ಸರ್. ಇವಾಗ ಬರ್ತಾರ ಈಗ ಮತ್ತೆ ಈಗ ಅಲ್ಲ ಸರ್, ನಿಮ್ಮ ಪಕ್ಷದವ್ರು ಹೇಳ್ತಾರೆ ಇವಾಗ ಮತ್ತೆ ಸತೀಶ್ ಜಾರಕಿಹೊಳಿ ಹೇಳ್ತಾ ಇದ್ದಾರೆ ದಲಿತ ಸಿಎಂ ಆಗ್ಬೇಕು ಅಂತ ಹೇಳ್ತಾರೆ. ಪ್ರತಿ ಬಾರಿ ಆ ಸಿಎಂ ಬದಲಾವಣೆ ವಿಚಾರ ಬಂದಾಗ ಈ ವಿಚಾರ ಯಾಕೆ ಎಲ್ಲರಿಗೂ ಆಗ್ಬೇಕಂತ ಆಸೆ ಇಟ್ಕೊಂಡ್ರೆ ತಪ್ಪಿಲ್ಲ. ನಮ್ಗೆ ಏನಿದ್ರು ನಮ್ಮ ಕಾಂಗ್ರೆಸ್ ಪಕ್ಷ ಬಂದು ಇವತ್ತು ಇದೆಲ್ಲ ಚರ್ಚೆ ಆಗ್ಬೇಕಾದ್ರೆ ಯಾವಾಗ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇದ್ರೆ, ಮುಖ್ಯಮಂತ್ರಿ ಕುರ್ಚಿ ಖಾಲಿನೇ ಇಲ್ಲಲ್ಲ. ಸಿದ್ದರಾಮಯ್ಯ ಅವ್ರು ಕೂತಿದ್ದಾರೆ ಆ ಕುರ್ಚಿಯಲ್ಲಿ. ಈಗ ತೀರ್ಮಾನ ತಗೊಳ್ಬೇಕಾದ್ರೆ ನಾವು ನೀವು ತಗೊಳಕ್ಕಾಗಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ನಿರ್ಧಾರ ತಗೊಂಡಾಗ ಆ ಗೆರೆ ದಾಟ ನಾವೆಲ್ಲ ಯಾರು ಗೆರೆ. ಅವರು 5 ವರ್ಷ ಆಗಿರ್ತಾರೆ ಸರ್. ನಾನು ಹೇಳ್ತಾರೆ ಖಾಲಿ ಇಲ್ಲ. ಈಗ ಚರ್ಚೆನೇ ಏನಿಗದು? ಚರ್ಚೆನೇ ಬೇಕಾಗಿಲ್ಲಲ್ಲ. ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ ಖಾಲಿ ಇಲ್ಲ ಅಂತ. ಇವಾಗ ಮತ್ತು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರಿ. ಈಗಲೂ ಡೈರೆಕ್ಟ್ ಆಗಿ ಹೇಳ್ತಾ ಇದ್ದಿಲ್ಲ. ಅರ್ಥ ಆದ್ರೆ ತಾನೆ ಖಾಲಿ ಇಲ್ಲ. ಅವರೇ 5 ವರ್ಷ ಇರ್ಬೇಕಂತ ನನ್ನ ಆಸೆ. ಅಂದ್ರು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು ಅದೆಲ್ಲ ನಾವು ಬದ್ಧ. ನಾವು ಗೆರೆ ಹಾಕಿದ್ದು ಗೆರೆ ಡಟ್ಟಲ್ಲ ಯಾರು. ನಾನು ಇರಲಿ, ನಸೀರಮ್ಮ ಸಾಹೇಬ್ ಇರಲಿ, ಮಂಜು ಅವ್ರು ಇರಲಿ, ಇವನ್ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಈ ಪಕ್ಕ ಕಾಂಗ್ರೆಸ್ ಬಿಡಿ ಅವರು. ಅವ್ರು ಹೈಕಮಾಂಡ್ ಅಂದರೆ ಪ್ರಾಣ ಕೊಡ್ತಾರೆ. ನಾವೆಲ್ಲ ಹೈಕಮಾಂಡ್. 2 ವರ್ಷ ಆದಮೇಲೆ